ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೇನೆ. ಈ ರೀತಿಯ ನಿಮ್ಮ ಬಂಡತನ ಇದೆಯಲ್ಲ, ಇಡೀ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ ಸೂಕ್ಷ್ಮವಾಗಿ. ಇಷ್ಟೆಲ್ಲ ವಿರೋಧಗಳಿದ್ದರು ಅಂಥ ಒಂದು ಫಲವತ್ತಾದಂಥ ಕೃಷಿ ಭೂಮಿಗಳನ್ನು ಇವತ್ತು ಭೂಸ್ವಾಧೀನದ ಹೆಸರಿನಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ, ಯಾವ ಟೌನ್ಶಿಪ್ ಮಾಡ್ತೀರಪ್ಪ ನೀವು? ಆ ನೈಸ್ ಯೋಜನೆ 30 ವರ್ಷ ಆಗೋಯ್ತು. ಇನ್ನೂ ಹಲವಾರು ಮುಖ್ಯಮಂತ್ರಿಗಳು ಅರ್ಜಿ ಕೊಟ್ಕೊಂಡೆ ಕೂತವ್ರೆ ಜನ. ಅಲ್ಲಿ 60-40 ಸೈಟ್ ಕೊಡ್ತೀವಿ ಅಂತಿದ್ರು ಅಂತ ಹೇಳಿ 4,000 ಕುಟುಂಬಕ್ಕೆ ಇವತ್ತಿನವರೆಗೆ ಸೈಟ್ ಕೊಟ್ಟಿಲ್ಲ. ಈಗ ಅದೇನೋ 50% ಕೊಡ್ತಾರಂತೆ ಸೈಟ್ನ. ನಾನು ಬೇರೆ ನೀರಾವರಿ ಯೋಜನೆಗಳಿಗೆ ಜಮೀನು ತಗೊಂಡು ದುಡ್ಡು ಕೊಡದೇ ಇರೋದು ಅದು ಬೇರೆ ಒಂದು ಭಾಗ ಇರಲಿ. ಇಲ್ಲಿ ನೈಸ್ ಕಂಪ್ನಿ ಬೆಂಗಳೂರು ಸುತ್ತ ₹1 1 ಲಕ್ಷ 1.5 ಲಕ್ಷಕ್ಕೆ ಭೂಮಿ ಎಲ್ಲ ಲಪಟಾಯಿಸಿದಿರಿ ಆ ಯೋಜನೆ ಹೆಸರಿನಲ್ಲಿ. ಎಷ್ಟು ಜನಕ್ಕೆ ಕೊಟ್ಟಿದ್ದಾರಪ್ಪ ಸೈಟಲ್ಲಿ? ಸೈಟ್ ಕೊಟ್ಟವನೇ, NOC ಕೊಟ್ಟವನೇ ಅವನು, ಆ ಕಂಪ್ನಿಯವನು. ಕೊಟ್ಟಿರೋದು ಯಾರಿಗಪ್ಪ ಅಂದರೆ ಗೌರಮ್ಮ, ಸುರೇಶ ಇಂಥವ್ರಿಗೆ ಕೊಟ್ಟವ್ರೆ NOCನ. ಅದು ಕಟ್ಟವ್ರೆ ದೊಡ್ಡ ದೊಡ್ಡ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಅವ್ರಿಗೆ ಕೊಟ್ಟವ್ರೆ. ಆ ಜಮೀನು ಕಳ್ಕೊಂಡ್ರಲ್ಲ ನಿಜವಾದ ರೈತರು. 30 ವರ್ಷ ಆಯಿತು, ಇನ್ನೂ ಭೂಮಿ ಕೊಡಲಿಲ್ಲ. ಈಗ ಇವರಿಗೆ ಏನು ದೊಡ್ಡ ಅವ್ರ ಭೂಮಿ ತಗೊಂಡು ಏನೋ ಹೇಳ್ತಾರಲ್ಲ, ಯಾರ್ದು ದಾನ ಮಾಡಿದ್ರು ಅಂತ, ಅದು ಮಾಡೋಕ್ಕೆ ಹೊರಟವ್ರು ಈಗ ಇವರು. ಈ ಹೆಸರಿನಲ್ಲಿ, ಯೋಜನೆ ಹೆಸರಲ್ಲಿ ರೈತರು ಭೂಮಿ ತಗೊಂಡು ರೈತರಿಗೆ ನಾವು 50% ಕೊಡ್ತೀವಿ, 50% ದುಡ್ಡಂತೆ, 50% ಸೈಟ್ ಅಂತ. ಯಾತಿಗೆ ಬೇಕಿದು? ಏನು ಸಾಧನೆ ಮಾಡಿದ್ದೀರಿ? ದುಡ್ಡು ಹೊಡೆಯೋಕ್ಕೆ ಬೇಕಾದಷ್ಟು ಮಾರ್ಗ ಅವೆ ಅಲ್ಲಿ. ದುಡ್ಡು ಹೊಡೆಯೋಕ್ಕೆ ರೈತರ ಭೂಮಿನೇ ಬೇಕಾ? ಅದರಿಂದ ಇವತ್ತು ಈ ರೀತಿ ರೈತರನ್ನ ಭಯ ಹುಟ್ಟಿಸಿ ಏನೋ ಅವ್ರ ಪಾಪ 500 ದಿನಗಳಿಂದ ಗಲಾಟೆ ಮಾಡಿದಾಗ ಸರ್ವೆ ಮಾಡೋಕ್ಕೆ ಬಂದಂಥ ವಿಷಯದಲ್ಲಿ ಪ್ರತಿಭಟನೆ ನಡೆಸ್ಕೊಂಡೇನಿದ್ದರು ಆತಂಕದಲ್ಲಿ ಆಗಿರ್ತದೆ ಘಟನೆ ಇದು. ಅದಕ್ಕೆ 11 ಜನದ್ದು ಹಾಕಿ ಅದರಲ್ಲೂ ಹೆಣ್ಮಕ್ಳ ಹೆಸರುಗಳು. ಆ ಪಾಪ ಅವನಿಗೆ ಮುಸ್ಲಿಮ್ ಡ್ರೈವರ್, ಇವನು ರಾಮನಗರದಲ್ಲಿ ಅವನಿಗೆ ಹೆಣ್ಮಕ್ಳೆಲ್ಲ ಹೆಸರು ಹೆಂಗೆ ಗೊತ್ತಾಗೋಯ್ತು ಅಂತ ನನಗೆ ಅರ್ಥ ಆಯ್ತಿಲ್ಲ. ಇವನಿಗೆ ಹೆಂಗೆ ಗೊತ್ತಾಯಿತು ಅಂತ. ಭಾಗ್ಯ, ಜಯಮ್ಮ, ಅಲ್ಲಿಗೆ ಇನ್ನೂ ಏನೋ ಹಾಕೊಂಡವ್ರು, ಅದರ್ಸ್ ಹಾಕೊಂಡು, ವರಲಕ್ಷ್ಮಿ, ಈ ಹೆಸರುಗಳನ್ನ ಹಾಕೊಂಡವ್ರೆ. ಆಮೇಲೆ ಯಾರೋ ಇನ್ನೊಬ್ಬ ಯಶವಂತ್ ಅಂತಕ್ಕಂಥವ್ರು ಇಲ್ಲಿ ಮೊನ್ನೆ ಟ್ರೈನಲ್ಲಿ ಡೆಲ್ಲಿಗೆ ಬಂದು ಇವತ್ತು ಬೆಳಗ್ಗೆ ಇಳಿದವರಂತೆ. ಅವ್ರ ಹೆಸರನ್ನು ಸೇರಿಸವ್ರು ಇಲ್ಲಿ. ನಾನು ಫೋನ್ ಮಾಡಿದಾಗ ಹೇಳ್ತಾಯಿದ್ರು, ಅವ್ರು ಮೊನ್ನೆನೇ ಆ್ಯಕ್ಚುಲಿ ಡೆಲ್ಲಿಗೆ ಬಂದರು ಟ್ರೈನಲ್ಲಿ, ಅವ್ರ ಹೆಸರು ಇದರಲ್ಲಿ ಸೇರಿಸವ್ರೆ ಅಂತ ನೆನ್ನೆ ಗಲಾಟೆಗೆ. ಇದು ಮಾಡ್ಕೊಂಡಿರ್ತಕ್ಕಂಥ ಇದು ಯಾವ ರೀತಿ ಅಧಿಕಾರದ ದುರ್ಬಳಕೆ ಮಾಡಿ ಇವ್ರು ಇಷ್ಟ ಬಂದಾಗೆ ಯಾರನ್ನ ಬೇಕಾದ್ರೂ ಸೇರಿಸ್ಕೊಂಡು ಹೊರಡ್ತಾರೆ ಅನ್ನೋದಕ್ಕೆ ಇವ್ರು ಮಾಡ್ತಾರೆ. ಅದು ಇಲ್ಲಿ ಅದರ್ಸ್ ಅಂತ ಇಲ್ಲೂ ಹಾಕೋರೆ, ಅದರ್ಸ್ A11 ನಾಟ್ ನೋನ್ ಬೆಂಗಳೂರು ಸೌತು, ಇಲ್ಲೂ ಅದರ್ಸ್ ಹಾಕೊಂಡು ಇನ್ನೂ ಯಾರನ್ನು ಬೇಕಾದ್ರೂ ಸೇರಿಸ್ತಾ ಹೋಗ್ಬೋದು ಇದಕ್ಕೆ. ಇದು ಇವ್ರು ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಕೆಲಸ ಈ ಸರ್ಕಾರದವ್ರು ಮಾಡಿಸ್ತಾ ಇರೋದು ಪೊಲೀಸ್ನವ್ರ ಕೈನಲ್ಲಿ.